ಶರಣು ಶರಣಾರ್ಥಿ, ಆದಾಬ್, ಅಸ್ಸಲಾಂ ವಾಲೇಕುಂ, ನಮಸ್ಕಾರ. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮ ದಿನದ ಪ್ರಯುಕ್ತ ವಿಶ್ವ ಶಾಂತಿ ಸಂದೇಶ ಸಮ್ಮೇಳನದ ಕೊಪ್ಪಳದಲ್ಲಿ ನಡೀತಕ್ಕಂಥ ಈ ಒಂದು ಬೃಹತ್ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹಜರತ್ ಸೈಯದ್ ಹೈದರ್ ಅಲಿ ಅಲ್ಲಾ ಸಬೀರ್ ಖಾದ್ರಿ ಗುರುಗಳು, ಸಜ್ಜಾದಾನ್ ಶೀನರ್ ಹಜರತ್ ಸೈಯದ್ ಅಲಿ ಅಲ್ಲಾ ಖಾದ್ರಿ ದರ್ಗಾ, ನೀಲ್ಗಂಗಾ ಶರೀಫ್, ಮಹಾರಾಷ್ಟ್ರ, ಮತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹಜರತ್ ಅಲಿ ಅಲ್ ಹುಸೈನ್ ಸಾಹಿಬ್ ಕಿಬ್ಲಾ, ಪರಮ ಪೂಜ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ದೊಡ್ಡಪ್ಪ ಅಪ್ಪಾಜಿ ಅವರು, ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಮಠ ಕಲಬುರ್ಗಿ, ಪರಮ ಪೂಜ್ಯರು ಶ್ರೀ ಶ್ರೀ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ಮನಿಶ್ರೀ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಹಾಗೂ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗೆಳೆಯ ಸಲೀಂ ಅಹಮದ್ ರವರೇ, ಶಿವರಾಜ್ ತಂಗಡಗಿ ಅವರೇ, ರಹೀಂ ಖಾನ್ ಸಾಹೇಬ್ರೆ, ರಾಜಶೇಖರ್ ಇಟ್ನಾಳ್ ರವರೇ, ರಾಘವೇಂದ್ರ ಇಟ್ನಾಳ್ ರವರೇ, GS ಪಾಟೀಲ್ ರವರೇ, ಮೊಹಮ್ಮದ್ ಅಜರುದ್ದೀನ್ ರವರೇ, ಸ್ನೇಹಿತ ಹಾಗೂ ಮಾಜಿ ಸಂಸದರಾದ ಮೌಲಾನಾ ಉಬೇದುಲ್ಲಾ ಅಜ್ಮೀರ್ ಅವರೇ, ಶ್ರೀನಾಥ್ ರವರೇ, ಇಕ್ಬಾಲ್ ಅನ್ಸಾರಿ ಅವರೇ, ಬಸವರಾಜ್ ಹಿಟ್ನಾಳ್ ರವರೇ, ಸಂಗಣ್ಣ ಕರಡಿ ಅವರೇ, ಹಾಗೂ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೇ ಹಾಗೂ ಮಾಧ್ಯಮದ ಮಿತ್ರರೇ, ಈಗಾಗಲೇ ಬಹಳ ಸಮಯದಿಂದ ತಾವೆಲ್ಲರೂ ಸಹ ಎಲ್ಲ ಧರ್ಮಗುರುಗಳು ಮತ್ತು ರಾಜಕಾರಣಿಗಳ ಭಾಷಣವನ್ನು ಕೇಳಿದಿರಿ. ಬಹಳ ಪ್ರಮುಖವಾಗಿ ಈ ಒಂದು ವಿಶ್ವ ಶಾಂತಿ ಸಮ್ಮೇಳನ ಈ ಒಂದು ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಎಷ್ಟು ಮುಖ್ಯ ಅನ್ನೋದು ತಾವೆಲ್ಲರೂ ಸಹ ತಿಳ್ಕೊಳ್ಬೇಕಾದ್ರೆ, ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಭವ್ಯ ಭಾರತದಲ್ಲಿ ಸುಮಾರು 7 ಧರ್ಮಗಳು, ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಅನ್ಯೋನ್ಯವಾಗಿ ಸೌಹಾರ್ದವಾಗಿ ಸಹಬಾಳ್ವೆ ನಡೆಸ್ತಕ್ಕಂಥ ಈ ಒಂದು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಭಾರತ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಯಾಕೆ ಬಾಳಬೇಕು ಅಂತೇಳಿ ಈಗಾಗಲೇ ನಮ್ಮ ನಾಡಗೀತೆಯಲ್ಲಿ ಕುವೆಂಪುರವರು ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಈ ದೇಶದಲ್ಲಿ ಬಹಳ ದೊಡ್ಡ ಧರ್ಮಗಳು, 7 ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ ಅಂತೇಳಿ 7 ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಈ ಒಂದು ಭವ್ಯವಾದ ರಾಷ್ಟ್ರ ನಿಮ್ಗೆಲ್ಲೂ ಸಹ ಕಾಣಲಿಕ್ಕೆ ಸಿಗೋದಿಲ್ಲ. ಈ ಭವ್ಯ ಭಾರತದ ಇತಿಹಾಸವನ್ನು ನೋಡಿದಾಗ ಎಲ್ಲ ಧರ್ಮದ ಗುರುಗಳು, ಎಲ್ಲ ಜಾತಿಯ ಗುರುಗಳು, ಎಲ್ಲ ಭಾಷೆಯ ಜನಗಳು ಸಹ ಅನ್ಯೋನ್ಯವಾಗಿ ಬಾಳದಂತ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊಹಮ್ಮದ್ ಪೈಗಂಬರ್ ಸಾಹೇಬರು 1500 ವರ್ಷದ ಹಿಂದೆ ಸೌಹಾರ್ದತೆಯಿಂದ ಬಾಳಲಿಕ್ಕೆ ಏನು ಸಂದೇಶವನ್ನು ಕೊಟ್ಟಿದ್ರು, ಅವರು ಯುದ್ಧದ ಸಮಯದಲ್ಲೂ ಸಹ ಕೆಲವು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಹೇಳಿದ್ರು. ಯುದ್ಧದ ಸಮಯದಲ್ಲಿ ಯಾವುದೇ ಮಕ್ಕಳನ್ನಾಗಲಿ, ಮಹಿಳೆಯರನ್ನಾಗಲಿ ಅಥವಾ ಬಂಧಿತ ಸೈನಿಕರನ್ನಾಗಲಿ ಯಾರಿಗೂ ಸಹ ತೊಂದರೆ ಕೊಡಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಂದೇಶವನ್ನು ಕೊಟ್ಟಿರ್ತಂತಹ ಸಮಯ. ಆದರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹ ಅನುಕರಣೆ ಮಾಡತಕ್ಕಂಥದ್ದು ಮಹಾತ್ಮ ಗಾಂಧಿಯರ ಸರ್ವಧರ್ಮ ಸಮಭಾವ.
ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಹ ಒಂದೇ ದೇವರ ಮಕ್ಕಳು ಅಂತ ಹೇಳಿ ಏನು ಮಹಾತ್ಮ ಗಾಂಧಿ ಅವ್ರನ್ನ ಮುಂದೆ ಸಾರಿದ್ರು, ಸರ್ವಧರ್ಮ ಸಮಭಾವ, ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ಅವರ ಹುಟ್ಟುಹಬ್ಬವನ್ನ ಅಹಿಂಸಾ ಮತ್ತು ಸತ್ಯದ ದಿನ ಅಂತ ಹೇಳಿ ದಿನಾಚರಣೆ ಅಂತ ಹೇಳಿ 177 ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾರೆ. ಕೆಲವರು ಹೇಳ್ತಾರೆ, ನಮ್ಮ ಅಬೈದುಲ್ಲಾ ಅಜ್ಮಿ ಅವರಿದ್ದಾರೆ, ಅವರು ಭಾಷಣ ಮಾಡುವಾಗ ಹೇಳೋರು, ಇದೇನಾಗ್ಬಿಟ್ಟಿದೆ ಅಂದ್ರೆ ಶಾಂತಿ ಕಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು कुछ लोग ऐसे हैं धर्म का धंधा करते हैं, धर्म का नाम पे धंधा करते हैं, हर कोई इसमें अंधा होता है, जब रोशनी आता है तब पता चलता है आधे नंगे था आधे भूखे था. ರಾಜಕಾರಣಕ್ಕೋಸ್ಕರ ಧರ್ಮವನ್ನು ಉಪಯೋಗ ಮಾಡ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ನಾವೆಲ್ಲರೂ ಸಹ ಎಚ್ಚರ ಆಗಬೇಕಾಗತ್ತೆ. ಯಾಕಂದ್ರೆ ಇತಿಹಾಸವನ್ನು ತೆಗೆದುಕೊಳ್ಳಿ, ರಾಣಾ ಪ್ರತಾಪ ಮತ್ತೆ ಅಕ್ಬರ್ ಅವರ ಮಹಾರಾಜರು ಇಬ್ರು ಸಹ ಮಹಾರಾಜರು, ಒಬ್ಬರ ಮುಸ್ಲಿಂ ಮಹಾರಾಜರು, ಒಬ್ಬರ ಹಿಂದೂ ಮಹಾರಾಜರು. ರಾಣಾ ಪ್ರತಾಪ್ ಅವರ ಚೀಫ್ ಕಮಾಂಡರ್ ಯಾರು? ಹಕೀಮ್ ಖಾನ್ ಸೂರಿ. ರಾಣಾ ಪ್ರತಾಪ್ ಹಿಂದೂ ಸಾಮ್ರಾಟ್ ಅಂತ ಹೇಳಿ ಏನು ಕೆಲವು ಪಕ್ಷದವ್ರು ಹೇಳ್ತಾರೆ, ಅವರ ಚೀಫ್ ಕಮಾಂಡರ್ ಹಕೀಮ್ ಖಾನ್ ಸೂರಿ. ಈ ಕಡೆ ಅಕ್ಬರ್ ಅವರ ಕಮಾಂಡರ್ ಇನ್ ಚೀಫ್ ಅಂತ ನೀವು ಯಾರು ಅಂತ ನೋಡಿದಾಗ ರಾಣಾ ಮಾನ್ ಸಿಂಗ್ ಅವರು ಅಕ್ಬರ್ ಅವರ ಚೀಫ್ ಕಮಾಂಡರ್. ಎಲ್ಲಿ ಹಿಂದೂ ಮುಸ್ಲಿಂ ಅಂತ ಬರುತ್ತೆ ಸ್ವಾಮಿ? ರಾಜ್ಯಕ್ಕೋಸ್ಕರ, ರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೋಸ್ಕರ ಇದ್ದಂತ ಒಂದು ಇದನ್ನ ಇವತ್ತು ಕತೆ ಕಟ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಸಹ ನಮ್ಮ ಮುಂದೆ ಇದೆ. ಅದೇ ರೀತಿ ನೋಡಿದಾಗ ಪಕ್ಕದಲ್ಲೇ ಇರತಕ್ಕಂಥ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರವರ ಹೆಸರು ಹೇಳ್ತಾರೆ, ಹಿಂದೂ ಸಾಮ್ರಾಟ್ ಅಂತ ಹೇಳ್ತಾರೆ. ಅವರ ಚೀಫ್ ಕಮಾಂಡೆಂಟರ್ ಯಾರಿದ್ದಾರೆ ಅಂತ ಹೇಳಿ ಮೌಲಾನಾ ಹೈದರ್ ಅಲಿ. ಶಿವಾಜಿ ಮಹಾರಾಜರವರ ಕಮಾಂಡರು ಮೌಲಾನಾ ಹೈದರ್ ಅಲಿ, ಅವ್ರ ಜೊತೆ ಇದ್ದಂಥ ಮತ್ತೊಬ್ಬ ರುಸ್ತುಂ ಖಾನ್ ಅವರ ಸೆಕ್ಯೂರಿಟಿ ಯಾರಿದ್ರು ಅಂದ್ರೆ ಕುಲಕರ್ಣಿ ಅವರು. ಎಲ್ಲೂ ಸಹ ಹಿಂದೂ ಮುಸ್ಲಿಂ ಅಂತೇಳಿ ರಾಜ ಮಹಾರಾಜರಿಗೆ ವ್ಯತ್ಯಾಸ ಇರಲಿಲ್ಲ. ಆದ್ರೆ ಈಗ ರಾಜಕಾರಣಕ್ಕೋಸ್ಕರ ಎಲ್ಲ ಧರ್ಮದ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು ಬಹಳ ಅಪಾಯಕಾರಿ ಈ ದೇಶದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂದ್ರೆ ಈ ದೇಶದಲ್ಲಿ 3 ದೊಡ್ಡ ನಾಗರಿಕತೆ ಇದೆ, ಆರ್ಯನ್ಸ್, ದ್ರವಿಡಿಯನ್ ಮತ್ತು ಮಂಗೋಲಿಯನ್ ಅಂತ ಹೇಳಿ 3 ನಾಗರಿಕರ ಜೊತೆ 4,000 ಜಾತಿಗಳು. ಇಸ್ಲಾಂ, ಮುಸ್ಲಿಂ ಅಲ್ಲೂ ಸಹ ಹಲವಾರು ಜಾತಿಗಳು ಇರ್ತಕ್ಕಂಥದ್ದು, ಕ್ರೈಸ್ತರು, ಸಿಖ್ ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತಿಯಿಂದ ನೆಲೆಸಬೇಕಾದ್ರೆ ಏನ್ ಮಾಡಬೇಕು ಅಂತ ನೀವು ನೋಡ್ಬೇಕಾಗತ್ತೆ. ಆದ್ರಿಂದ ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಹೇಳ್ತಾರೆ, ಪರ ಧರ್ಮ ನಿಂದಕನು ಸ್ವಧರ್ಮ ದ್ರೋಹಿ ಆಗಿರ್ತಾನೆ ಅಂತ ಹೇಳಿ. ಯಾರಾದ್ರೂ ಬೇರೆ ಧರ್ಮವನ್ನ ನಿಂದನೆ ಮಾಡ್ತಕ್ಕಂಥವನು ಸ್ವತಃ ಸ್ವಧರ್ಮದ ದ್ರೋಹಿ ಆಗಿರ್ತಾನೆ ಅಂತ ಹೇಳಿ ಜಾತಿ ದೋಷದ ಗೋಡೆಯನ್ನು ಒಡೆದು ಎಲ್ಲರಲ್ಲೂ ಸಹ ಭಾತೃತ್ವ ಮತ್ತು ಸಮಾನತೆಯನ್ನು ಬೀರಬೇಕು ಅಂತ ಹೇಳಿ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಹೇಳ್ತಾರೆ. ಅಣ್ಣ ಬಸವಣ್ಣವರು ಸಹ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೇವೆ. ಆದ್ರಿಂದ ನಾವೆಲ್ಲರೂ ಸಹ ಈ ಕಾಲಘಟ್ಟದಲ್ಲಿ ಬಹಳ ಎಚ್ಚರದಿಂದ ಇರಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಅಜ್ಮಿ ಸಾಹೇಬ್ರಿದ್ದಾರೆ, ಒಳ್ಳೆ ಶೇರೋ ಶಾಯರು ಮಾಡ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಸವಾಲ್ ಯೇ ನಹೀ ಹೈ किसने बस्ती जलाया, सवाल ये नहीं है किसने बस्ती जलाया, मगर सवाल ये है कि पागल के हाथ में मैचिस किसने दिया और हवा गवा घेरते इर्तर। आपस में हमारा झगड़ा करने वाले, आपस में आग लगाने वाले बहुत लोग हैं, मगर इस देश के लिए लाखों हजारों लोग कुर्बानी दिए हैं। इसमें हिंदू, मुस्लिम, ईसाई सब कुछ है। पहला आजादी का लड़ाई कौन छेड़ा? उबैदुल्लाह अज़मी साहब ने ही हमको सिखाया। पहला आजादी का लड़ाई कौन? बहादुर जफर साहब ने 80 साल के उम्र में जब अंग्रेज हुकूमत के खिलाफ लड़ने के लिए उधर मंगल पांडे का हत्या हुआ मीरठ में, तभी कोई नहीं था, कोई शहजादा, कोई शाहंशाह नहीं था ब्रिटिश के खिलाफ लड़ने के लिए। तभी बहादुर जफर ने बोला, मैं अंग्रेज के खिलाफ लड़ने के लिए तैयार हूं।
सिर्फ 2 दिन में उसको पकड़ के बर्मा जेल में डाल दिया। बाद में झांसी रानी लक्ष्मीबाई जंग का कमांड किया। यह है इतिहास इस देश का। इसलिए मेरा अनुरोध है आपके बीच में, सियासत में कभी भी ये धर्म का नाम मत लाइए। धर्म अलग चीज है। इसने पंडित जवाहरलाल नेहरू ने बोला धर्मनिरपेक्षता है हमारा देश। इसलिए अब लोग हम सब भाईचारे को बरकरार रखना है। जब इस देश में संविधान नहीं थे तो इतना छूआछूत भेदभाव था। संविधान आने के बाद हम सब बराबर हैं। कुछ ताकतें इस संविधान को खत्म करने का कोशिश कर रहा है, मगर हम सब मिलके संविधान का रक्षा करना है, यही बहुत बड़ा काम होता है। क्योंकि मैं और सलीम अहमद साहब, वो हमारा बहुत कांग्रेस में बहुत नीचे तक से ऊपर तक आया है। NSY यूथ कांग्रेस ऑल इंडिया में स्टेट में सब काम करके पिछले महीने हम दोनों दुबई में थे। यही 1500 साल मोहम्मद पैगंबर साहब का जन्मदिन मनाने के लिए। तभी सलीम साहब ने मेरे को बोला, भाई साहब हम भी एक बहुत बड़ा बर्थडे सेलिब्रेट कर रहे हैं, आपको आना है। मैंने कभी नहीं सोचा था इतना बड़ा, इतना ऐतिहासिक ये जो करता है सलीम साहब कर सकता है। तो ऐतिहासिक कार्यक्रम किया है, उसको मैं तहे दिल से मुबारकबाद देता हूं आप सबको इसमें। क्योंकि हमारा तहजीब गंगा जमुनी तहजीब का काफी लोगों ने हमारा बीच में तकरीर किया है। गंगा जमुना का तहजीब कश्मीर से लेकर कन्याकुमारी तक, कच्छ से लेकर कोहिमा तक हम सब एक है। इसलिए हम सब एक होकर इस देश को बचाना है, संविधान को बचाना है। इन्हीं शब्दों के साथ मेरा वाणी को विराम देता हूं। नमस्कार, आदाब, जय हिंद।